ರಾಜ್ಯದಲ್ಲಿ ಕಳೆದ 15 ದಿನಗಳಿಂದ ಮಳೆ ಆಗುತ್ತೆ ಅಂತ ಹೇಳಿ ಕಾದು ಕೂತವರಿಗೆ ಒಂದು ರೀತಿಯಲ್ಲಿ ಹುಸಿಯಾಗಿದೆ. ಸದ್ಯಕ್ಕೆ ಮಳೆ ಆಗಿಲ್ಲ. ಬೆಂಗಳೂರಿನಲ್ಲೂ ಸಹ ಸೇರಿದಂತೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಅಷ್ಟರ ಮಟ್ಟಿಗೆ ಅಂದುಕೊಂಡಂತೆ ಮಳೆ ಆಗಿಲ್ಲ ಅನ್ನುವಂಥದ್ದು. ಹಾಗಾದರೆ ಮುಂದಿನ ದಿನಮಾನಗಳಲ್ಲಿ ಮಳೆಯ ಪ್ರಮಾಣ ಎಷ್ಟಿದೆ? ಸದ್ಯಕ್ಕೆ ಇವತ್ತು ಬೆಂಗಳೂರಿನಲ್ಲಿ ಜಿಡಿ ಮಳೆ ಆರಂಭವಾಗಿರೋದ್ರಿಂದ ಇವತ್ತೇನಾದರೂ ಮಳೆ ಆಗುವಂಥ ಸಾಧ್ಯತೆ ಇದೆಯಾ? ರಾಜ್ಯದ ಯಾವ ಎಲ್ಲ ಭಾಗದಲ್ಲಿ ಮಳೆ ಎಷ್ಟು ಪ್ರಮಾಣದಲ್ಲಿ ಆಗುತ್ತೆ, ಈ ಎಲ್ಲ ವಿಚಾರ ಕುರಿತು ಮಾತನಾಡುವುದಕ್ಕೆ ನನ್ನೊಟ್ಟಿಗೆ ಹವಾಮಾನ ಇಲಾಖೆಯ ವಿಜ್ಞಾನಿಗಳಾಗಿರುವಂತಹ CS ಪಾಟೀಲ್ ಅವರಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಮಳೆಯ ಪ್ರಮಾಣ ಯಾವ ರೀತಿಯಾಗಿರುವಂಥದ್ದು ಸರ್? ಅದ ಬೆಂಗಳೂರಿನಲ್ಲಿ ಮುಂದಿನ 5 ದಿನಗಳವರೆಗೆ ಕೆಲವು ಕಡೆ ಮಾತ್ರ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆ ಆಗ್ತೈತಿ. ಆದರೆ ಅಷ್ಟೊಂದೇನು ಬೆಂಗಳೂರಿನಲ್ಲಿ ಭಾರಿ ಮಳೆ ಆಗುವ ಸಾಧ್ಯತೆಗಳಿಲ್ಲ. ಕರಾವಳಿ ಜಿಲ್ಲೆಗಳಲ್ಲಿ ಆಗಸ್ಟ್ 20ರಿಂದ ಆಗಸ್ಟ್ 26ರವರೆಗೆ ವ್ಯಾಪಕವಾಗಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ ಒಂದು ವಾರದವರೆಗೆ ಭಾರಿ ಮಳೆಯಾಗುವ ನಿರೀಕ್ಷಣೆ ಅಂತೂ ಇಲ್ಲ. ಮತ್ತು ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮುಂದಿನ ಒಂದು ವಾರದವರೆಗೆ ಅಂದರೆ ಆಗಸ್ಟ್ 20ರಿಂದ ಆಗಸ್ಟ್ 26ರವರೆಗೆ ಕೆಲವು ಕಡೆ ಅಂದರೆ 50%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಉತ್ತರ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆಗಳದಾವು. ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಕೆಲವು ಕಡೆ ಒಣ ಹವೆ ಮುಂದುವರಿಬಹುದು. ಇದು ಸೆಪ್ಟೆಂಬರ್ 10ರ ತನಕ ಈ ನೈಋತ್ಯ ಮಾನ್ಸೂನು ದುರ್ಬಲ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಹಾಗಾದರೆ ಪ್ರತಿ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಎಷ್ಟು ಪ್ರಮಾಣದಲ್ಲಿ ಮಳೆ ಆಗಿರುವಂಥದ್ದು, ಅಥವಾ ಕಡಿಮೆ ಆಗಿದ್ದರೆ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಮಳೆ ಆಗಿದೆ? ಕರ್ನಾಟಕ ರಾಜ್ಯಾದ್ಯಂತ 25%ರಷ್ಟು ಮಳೆ ಕೊರತೆಯಾಗಿದೆ. ಕೆಲವು ಜಿಲ್ಲೆಗಳಲ್ಲಿ 50%ರಷ್ಟು, ಕೆಲವೊಂದು ಜಿಲ್ಲೆಗಳಲ್ಲಿ 60%ರಷ್ಟು ಕೂಡ ಮಳೆ ಕೊರತೆ ಇದೆ. ಕರಾವಳಿ ಜಿಲ್ಲೆಗಳಲ್ಲಿ ಸುಮಾರು 25%ರಷ್ಟು ಮಳೆ ಕೊರತೆ ಇದೆ. ಮತ್ತು ಬೆಳಗಾವಿ ಜಿಲ್ಲೆಯನ್ನು ಹೊರತುಪಡಿಸಿದರೆ ಉತ್ತರ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಮಳೆ ಕೊರತೆ ಇದೆ. ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಮಳೆ ಕೊರತೆ ಇದೆ. ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಜಾಸ್ತಿ ಮಳೆ ಕೊರತೆ ಐತಿ. ಬೆಂಗಳೂರಿನಲ್ಲಿ ಕೂಡ 50%ರಷ್ಟು ಮಳೆ ಕೊರತೆ ಐತಿ. ಕರ್ನಾಟಕದ ಎಲ್ಲ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ ಈ ಎಲ್ಲ ಜಿಲ್ಲೆಗಳಲ್ಲಿ 40ರಿಂದ 50ರಷ್ಟು ಮಳೆ ಕೊರತೆ ಐತಿ. ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಮಳೆ ಕೊರತೆ ಇದೆ. ಎಷ್ಟು ಮಳೆ ಆಗಬೇಕಾಯಿತು ಪ್ರತಿ ವರ್ಷ ಅಷ್ಟು ಮಳೆ ಆಗಿಲ್ಲ. ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಅತಿಯಾಗಿ ಮಳೆ ಆಗುವಂಥ ತಿಂಗಳುಗಳು. ಈ ಜುಲೈ ಮತ್ತು ಆಗಸ್ಟ್ನಲ್ಲಿ ಅಷ್ಟೊಂದು ಮಳೆ ಆಗಲಿಲ್ಲ. ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಕೂಡ ಮಳೆ ಆಗ್ಬೋದು. ಆದರೆ ಜುಲೈ ಮತ್ತು ಆಗಸ್ಟ್ನಷ್ಟು ಮಳೆಯನ್ನು ನಿರೀಕ್ಷಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸರ್, ಈಗ ಯಾವ ಕಾರಣಕ್ಕೆ ಮಳೆಯ ಪ್ರಮಾಣ ಈ ಬಾರಿ ಕಡಿಮೆ ಆಗಿರಬಹುದು? ಈ ವರ್ಷ ಮಳೆ ಪ್ರಮಾಣ ಕಡಿಮೆ ಆಗಿರಲಿಕ್ಕೆ ಮುಖ್ಯ ಕಾರಣವೇನೆಂದರೆ ಪೆಸಿಫಿಕ್ ಮಹಾಸಾಗರದಲ್ಲಿ ಎಲ್ಲಿನೋ ಕಂಡೀಷನ್ ಇರುವುದರಿಂದ, ಈ ಎಲ್ಲಿನೋ ಕಂಡೀಷನ್ ಇರುವುದರಿಂದ ಮತ್ತು ಈ ಎಲ್ಲಿನೋ ಇನ್ನೂ ಆ್ಯಕ್ಟಿವ್ ಆಗ್ತಾಯಿದೆ. ಇದು ಇನ್ನೂ ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ಎಲ್ಲಿನೋ ಕಂಡೀಷನ್ಸ್ ಜಾಸ್ತಿ ಆಗ್ಬೋದು. ಆದರೆ ಎಲ್ಲಿನೋ ಇದ್ದಾಗ ಈಶಾನ್ಯ ಮಾರುತಗಳು ಸಾಮಾನ್ಯವಾಗಿ ಪ್ರಬಲವಾಗಿರ್ತಾವೆ. ಆವಾಗ ತಮಿಳುನಾಡಿಗೆ ಮಳೆಯಾಗುವ ಸಾಧ್ಯತೆಗಳದಾವೆ ಅಕ್ಟೋಬರ್ 15ರ ನಂತರ. ಅಕ್ಟೋಬರ್ 15ರ ತನಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಾಡಿಕೆಗಿಂತ ಮಳೆ ಕಡಿಮೆ ಆಗುವ ಸಾಧ್ಯತೆಗಳದ. ಈ ತಿಂಗಳ ಕೊನೆ ಹಂತದಲ್ಲಿ ಅಲ್ಲಿ ಏನಾದರೂ ಒಂದು ಹಂತಕ್ಕೆ ಮಳೆ ಆಗಬಹುದಾ? ಇಲ್ಲ, ಈ ತಿಂಗಳ ಕೊನೆಯವರೆಗೂ ಅಷ್ಟೊಂದು ಮಳೆ ಆಗುವ ನಿರೀಕ್ಷಣೆಗಳು ಇಲ್ಲ. ಇವನ್ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಕೂಡ ಅಷ್ಟೊಂದು ಇರುವುದಿಲ್ಲ. ಬೆಂಗಳೂರಿನಲ್ಲಿ ಯಾವ ರೀತಿಯ ಮಳೆ ಪ್ರಮಾಣ ಇದೆ ಸರ್? ಬೆಂಗಳೂರಿನಲ್ಲಿ ಕೂಡ ಮುಂದಿನ ವಾರದವರೆಗೆ ಕೆಲವು ಕಡೆ ಮಾತ್ರ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಬೆಂಗಳೂರಿನಲ್ಲಿ ಕೂಡ ಅಷ್ಟೊಂದು ಭಾರಿ ಮಳೆಯಾಗುವ ಸಾಧ್ಯತೆಗಳು ಇರುವುದಿಲ್ಲ. ಅಂದರೆ ಮಳೆಯ ಅಲರ್ಟ್ ಘೋಷಣೆ ಮಾಡುವ ಹಂತಕ್ಕೆ ಮಳೆಯ ಸಾಧ್ಯತೆ ಇಲ್ಲ ಅಂತ ಆಯಿತು ಈ ಬಾರಿ? ಇಲ್ಲ, ಮುಂದಿನ ಒಂದು ವಾರದೊಳಗೆ ಅಲರ್ಟ್ ಎಚ್ಚರಿಕೆ ಕೊಡುವಷ್ಟು ಎಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆಗಳಿಲ್ಲ. ಭಾಳ ಅಂದ್ರೆ ಹಗುರ ಮತ್ತು ಸಾಧಾರಣ, ಕೆಲವು ಕಡೆ ಮಳೆ ಆಗದೇ ಇರಬಹುದು.
ಎಸ್, ನೋಡಿದ್ರಲ್ಲ ಒಟ್ಟಾರೆಯಾಗಿ ಪ್ರತಿ ಬಾರಿ ಅಂದರೆ ಪ್ರತಿ ವರ್ಷಕ್ಕೂ ನಾವು ಕಂಪೇರ್ ಮಾಡಿದ್ರೆ ಮಳೆಗಾಲದಲ್ಲಿ ಮಳೆ ಇಂತಿಷ್ಟು ಪ್ರಮಾಣದವರೆಗೂ ಮಳೆ ಆಗ್ತಾ ಇತ್ತು. ಆದರೆ ಈ ಬಾರಿ ಮಳೆ ಪ್ರಮಾಣವೇ ಕಡಿಮೆ ಆಗಿದೆ ಅನ್ನುವಂತಹದ್ದು ಹವಾಮಾನ ಇಲಾಖೆ ತಿಳಿಸಿದೆ. ಅಂದರೆ ನಾವು ಬೆಂಗಳೂರು ಅಂತಲ್ಲ, ರಾಜ್ಯದ ಸಾಕಷ್ಟು ಭಾಗಗಳನ್ನು ಕಂಪೇರ್ ಮಾಡಿದ್ರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚಾಗಿ ಮಳೆ ಆಗಬೇಕಾಗಿತ್ತು. ಆಗಸ್ಟ್ ತಿಂಗಳಲ್ಲಿ ಅಂದ್ಕೊಂಡಂತೆ, ಜೊತೆಗೆ ನಿರೀಕ್ಷೆಯಂತೆ ಮಳೆ ಆಗಿಲ್ಲ. 25% ಒಂದಷ್ಟು ಭಾಗಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿರೋದ್ರಿಂದಾಗಿ ಇದಕ್ಕೆ ಕಾರಣವನ್ನು ಸಹ ತಿಳಿಸಿದ್ದಾರೆ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಮಳೆ ಆಗುವಂಥ ಸಾಧ್ಯತೆಯೂ ಸಹ ಇರಬಹುದು ಅಂತ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.